ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಶಿ. ನಾನಿವತ್ತು ಬೆಳಗ್ಗೆನೇ ಅಮ್ಮ ಮನೆಗೆ ಬಂದಿದ್ದೀನಿ, ಅಂದರೆ ನಮ್ಮೂರಿಗೆ ಬಂದಿದ್ದೀನಿ. ಇಲ್ಲವಾಗಲೇ ನಾನು ಎದ್ದೊಳಕ್ಕೂ ಮುಂಚೆ ಅಪ್ಪ ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು. ಅದಾಗಿದ್ದಾದಮೇಲೆ ಮನೆ ಹತ್ರನೇ ತುಂಬ ಕನಕಾಂಬರ ಹೂವು ಬಿಡುತ್ತೆ. ತಂದು ಅಮ್ಮ ಬಿಡಿಸಿಟ್ಟಿದ್ರು. ಹಾಗಾಗಿ ಇಬ್ಬರು ಸೇರಿ ಕಟ್ತಾಯಿದ್ದೀವಿ, ಯಾರು ಬೇಗ ಕಟ್ತಾರೆ, ಯಾರು ಎಷ್ಟು ಕಟ್ತಾರೆ ಅಂತ. ಹಾಗೆ ಇದು ಬಂದುಬಿಟ್ಟು ನೋಡಿ, ನಾನು 2 ಮೊಳ ಕಟ್ಟಿದ್ದೀನಿ. ಅಮ್ಮ ಇಷ್ಟು ಕಟ್ತಾ ಇದ್ದಾರೆ. ನೀನು ಹೆಂಗೆ ಕಟ್ತೀಯ ತೋರಿಸಮ್ಮ ಹೂವನ ಅಂತ. ಈಗ ಅಮ್ಮ ತೋರಿಸ್ತಾರೆ ನೋಡಿರಿ. ಫಸ್ಟು 2 ಹೂವು ಇಡಬೇಕು, ಆ ಕಡೆ ಒಂದು ಈ ಕಡೆ ಒಂದು. ಆಮೇಲೆ ನಾಟ್ ಹಾಕಬೇಕು. ಇದು ಅಪ್ಪ ಎಲ್ಲ ಥರ ಬಟ್ಟೆನೂ ಸ್ಟಿಚ್ ಮಾಡ್ತಾರೆ. ಹಾಗೆ ನಾನು ಅಲ್ಲಿಂದ ತೊಗೊಬಂದಿದ್ದೆ, ಬೆಂಗಳೂರಿಂದ. ಯಾಕೆ ಅಂತಂದರೆ ನನ್ನ ಮಿಷಿನ್. ಹಾಗೆ ಬನ್ನಿ ನಮ್ಮ ಗಾರ್ಡನ್ನ ತೋರಿಸೋಣ. ಇದು ಕರಿಬೇವು. ಅಮ್ಮ ಇದಕ್ಕೆ ಏನು ಹಾಕಲ್ಲ, ಜಸ್ಟ್ ನೀರು, 1 ಲೀಟ್ರ್ ಮಜ್ಜಿಗೆಗೆ 2 ಲೀಟ್ರ್ ನೀರು ಹಾಕ್ಬಿಟ್ಟು ಹುಳಿ ಇರಬೇಕು, ಆ ಥರ ಹಾಕ್ತಾರೆ. ಒಂದರಿಂದ ಒಂದು ಈ ಥರ ಪಕ್ಕ 3 ಬೆಳ್ಕೊಂಡಿದೆ. ಅದರ ಕೆಳಗಡೆ ಬಂದುಬಿಟ್ಟು ಬದನೆ ಗಿಡ ಹಾಕಿದ್ದಾರೆ. ಇದು ಬಿಳಿ ಬದನೆಕಾಯಿಗೆ ರೋಗ ಜಾಸ್ತಿ. ನಾಟಿದು ಬಿಳಿ ಬದನೆಕಾಯಿ ಬರುತ್ತಲ್ಲ, ಅದಕ್ಕೆ ರೋಗ ಜಾಸ್ತಿ. ಈ ಥರದಕ್ಕಾದರೆ ರೋಗ ಕಮ್ಮಿ. ಸ್ವಲ್ಪ ದಪ್ಪ ಆದ್ರೂ ಏನು ಬಲ್ತಿರೋಲ್ಲ, ಚೆನ್ನಾಗಿರ್ತೈತೆ. ನೋಡಿ, ಏನೋ ಹುಳ ಎಲ್ಲ ತಿಂದ್ಬಿಟ್ಟಿದೆ. ಕೆಂಜಿಮೆ ಮಾತ್ರ ಚೆನ್ನಾಗಿ ಹಿಡ್ಕೊಂಡು ಕಚ್ಬಿಟ್ಟು ನನಗಂತೂ ಅಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸಾಕಾಗಿ ಕಚ್ಚಿ ಪರ ಕೆರ್ಕೊಂಡಿದ್ದೀನಿ. ನೋಡಿ, ದಾಸವಾಳ ತುಂಬ ಚೆನ್ನಾಗಿ ಹೂವು ಬಿಡೋದು. ಏನೋ ಗೊತ್ತಿಲ್ಲ, ರೋಗ ಬಂದಿದೆ ಅಂತ ಕಟ್ ಮಾಡೋಕ್ಕಿದ್ದಾರೆ. ಈ ಥರ ಹೂವು ಬರ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ನೋಡಬೇಕು ಏನು ಮಾಡಬೇಕು ಅಂತ. ನೆಕ್ಸ್ಟ್ ಅದ್ರ ಪಕ್ಕ ಇನ್ನೊಂದು ಬದನೆ ಗಿಡ, ತೊಗರಿ, ಇದು ರೋಸು ಕಟ್ ಮಾಡಿದ್ದಾರೆ ಆಲ್ರೆಡಿ. ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ. ಇದು ಅಮ್ಮ ಇದು ಯಾರೋ ಅಂಗನವಾಡಿ ಮೇಡಮ್ ಕೊಟ್ಟಿರೋದಂತೆ. ಹಾಗೆ ಇದು ಪಕ್ಕ ಒಂದು ಸೇವಂತಿಗೆ ಇದೆ. ಈಗ ಇಲ್ಲಿ ಹಿಂಗೆ ಬಂದರೆ ಇಲ್ಲಿ ನೋಡಿ, ನನ್ನ ಮಗ ಹಾಕಿರೋದು 3 ವರ್ಷ ಇರೋವಾಗ ನನ್ನ ಮಗ ಒಂದು ಬೀಜ ತಗೊಂಡೋಗಿ ನೆಟ್ಟಿದ್ದು. ಎಷ್ಟು ಅದರಲ್ಲಿ 2 ಹಲಸಿನಕಾಯಿ ಬಿಟ್ಟಿದೆ. ಎಷ್ಟು ದಪ್ಪ ಐತೆ ಅಂತಂದರೆ ಸಿಕ್ಕಾಪಟ್ಟೆ ದಪ್ಪ ಐತೆ. ಅಪ್ಪ, ನನಗಂತೂ ಖುಷಿನೇ ಆಗೋಯಿತು. ಇವಾಗ ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ನಾವು ಆ ಬೀಜ ನೆಟ್ಟು ಅದು ಮೊಳಕೆ ಒಡೆದು ಅದು ಮತ್ತೆ ದೊಡ್ಡದಾಗಿ ಮರ ಆಗಿ ನಾವು ಅದಕ್ಕೆ ದಿನ ಆರೈಕೆ ಮಾಡ್ತೀವಲ್ವ. ಆರೈಕೆ ಏನಿಲ್ಲ, ನಿನ್ನ ಕೈಲಾದರೆ ಗೊಬ್ಬರ ಹಾಕಿಲ್ಲ ಅಂತಂದರೆ ಬೇಡ, ಒಂದೊಳ್ಳೆ ಫಲವತ್ತಾದ ಭೂಮಿನಲ್ಲಿ ಉಣ್ಬಿಟ್ಟು ಅದಕ್ಕೆ ನೀರು ಹಾಕ್ರಿ, ಅದಕ್ಕೆ ಅದೇ ಸಾಕು. ತುಂಬ ಚೆನ್ನಾಗಿ ಬೆಳ್ಕೊಂಬರುತ್ತೆ. ಆದರೆ ಅದು ಬೆಳೆದು ಮರ ಆಗಿ ಹೂ ಬಿಟ್ಟಾಗ ಒಂಥರ ಖುಷಿಯಾಗುತ್ತೆ, ಕಾಯಿ ಬಿಟ್ಟಾಗ ಒಂಥರ ಖುಷಿಯಾಗುತ್ತೆ, ಹಣ್ಣು ಕೊಟ್ಟಾಗಂತೂ ಇನ್ನೂ ಖುಷಿಯಾಗುತ್ತೆ. ಅದನ್ನು ನಾವೇ ಹಾರ್ವೆಸ್ಟ್ ಮಾಡಿ ನಾವು ತಿಂದು ಇನ್ನೊಬ್ರು ಕೊಡೋದಕ್ಕೆ. ಹಾಗೆ ಇದು ಬಂದುಬಿಟ್ಟು ನುಗ್ಗೆ. ಇದರಲ್ಲಿ ಒಂದು 3-4 ಥರ ನುಗ್ಗೆ ಇದೆ ಅಂತ ಅನ್ಕೋತೀನಿ. ಒಂದು ದೊಡ್ಡದು ನುಗ್ಗೆಕಾಯಿ ಬರುತ್ತಲ್ಲ ಅದು, ಮತ್ತು ಬೇರೆ ಇದು ನಾಟಿದೆಲ್ಲ ಇದೆ. ಇದು ಕಬ್ಬು. ಸಂಕ್ರಾಂತಿ ಹಬ್ಬದಲ್ಲೆಲ್ಲ ನಾವು ಒಂದೊಂದು ಗೆಣ್ಣು ತರ್ತೀವಲ್ಲ ಕೆಳಗಡೆ, ಆ ಗೆಣ್ಣಲ್ಲಿ ತುಂಬ ದೊಡ್ಡ ಗೆಣ್ಣಿರುತ್ತಲ್ವ, ಅಂದರೆ ಗೆಣ್ಣು ಅಂತಂದರೆ ಇಷ್ಟರಿಂದ ಇಷ್ಟು ಅಂತಂದು ಹೇಳಿ ಮಾರ್ಕ್ ಇರುತ್ತಲ್ವ, ಮಾರ್ಕು ದೊಡ್ಡ ಇರುತ್ತಲ್ವ, ಅದನ್ನು ತಂದುಬಿಟ್ಟು ಉಣ್ಬೇಕು. ಉಣಿದ್ರೆ ಇದೇ ಥರ ಗೆಣ್ಣು ದೊಡ್ಡ ಇರೋದೇ ಬರುತ್ತೆ. ಚಿಕ್ಕಗಿರೋದು ತಗೊಂಡ್ರೆ ಚಿಕ್ಕದಾಗಿ ಬರುತ್ತೆ. ನೋಡಿ, ಇಲ್ಲಿ ಎಷ್ಟೆಷ್ಟು ದೊಡ್ಡದು ಗೆಣ್ಣಿದೆ. ಕೆಲವೊಂದರಲ್ಲಿ ಆ ಥರ ಇದೆ, ಕೆಲವೊಂದರಲ್ಲಿ ಚೆನ್ನಾಗಾಗಿದೆ. 2 ಮಿಕ್ಸ್ ಮ್ಯಾಚ್ ಮಾಡಿ ಹೋಗ್ಬಿಟ್ಟು. ಹಾಗೆ ಇದು ಬಂದರೆ ಅಮ್ಮ ಈ ಕಡೆ ಅಲೋವೆರಾ ಕೂಡ ಹಾಕಿದ್ದಾರೆ. ಪಕ್ಕದಲ್ಲಿ ಏನಕ್ಕಾದರೂ ಬಂದರೆ ಆಗುತ್ತೆ ಅಂತ. ಆದರೆ ಈಗ ಇಲ್ಲೊಂದು ನಿಂಬೆ ಗಿಡ ಇದೆ ನೋಡಿ. ಈ ನಿಂಬೆ ಗಿಡ ಮನೆ ಮುಂದೆ ಇತ್ತು, ತೆಗೆದುಬಿಟ್ಟು ಹಿಂದೆ ಹಾಕಿದ್ದೀವಿ. ಇದು ನೀರು ಹೋಗೋದಕ್ಕೆ ಅಂತಂದೇಳಿ ಅಪ್ಪ ಇದು ಒಂದು 2-3 ಕಡೆ ಪೈಪ್ ಹಾಕಿದ್ದಾರೆ. ಇದು ಗಂಧಬಟ್ಲು ಗಿಡ ಅಂತಂದೇಳಿ ಇದರಲ್ಲಿ ಒಂದು 3-4 ಥರ ವೆರೈಟೀಸ್ ಬರ್ತೈತೆ. ಆದರೆ ಇದು ಮದುವೆಗೆಲ್ಲ ಹಾರ ಮಾಡೋದು, ಮತ್ತು ರಿಸೆಪ್ಷನ್ಗೆಲ್ಲ ಮುಡ್ಕೊಳ್ಳೋ ಹೂವು ಮಾಡ್ತಾರಲ್ಲ ದಿಂಡು ಥರ, ಅದು ಇದರಲ್ಲೇ ಮಾಡೋದು. ಈ ಮಗುಗಂತೂ ತುಂಬ ಅಂದರೆ ತುಂಬ ರೇಟ್ ಜಾಸ್ತಿ ಫ್ರೆಂಡ್ಸ್. ಇದಕ್ಕೇನಿಲ್ಲ, ಒಂದು ನೈಫ್ ಪಾಲಿಶ್ ಕಲರ್ ಹಚ್ಬಿಟ್ರೆ ಯಾವ್ಯಾವ ಕಲರ್ ಬೇಕೋ ಆಯಾ ಕಲರ್ ಆಗೋಗುತ್ತೆ. ಬಟ್ ಮಗುಗೆ ತುಂಬ ಬೆಲೆ ಜಾಸ್ತಿ. ಅರಳಿರೋ ಹೂವಿಗೆ ರೇಟು ಇಲ್ಲ, ಬೆಲೆನೂ ಇಲ್ಲ. ಇದ್ರದ್ದು ಕೆಳಗಡೆ ಒಂದು 4-5 ಪ್ಲ್ಯಾಂಟ್ ಕೂಡ ಬಂದಿದೆ. ಹಾಗೆ ನಾನು ಅದನ್ನು ತೆಗೆದುಬಿಟ್ಟು ಬೇರೆ ಕಡೆ ಹಾಕಿ ಅಂತ ಕೂಡ ಅಪ್ಪಗೆ ಹೇಳಿದ್ದೀನಿ. ಅವರು ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಬಂದರೆ ಇದು ನೋಡಿ ಕಾಕಡ. ಇದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಆದರೆ ಇವಾಗ ಬೇಸಿಗೆ ಟೈಮ್ ಆದ್ದರಿಂದ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಕಮ್ಮಿ ಹೂವು ಬಿಡ್ತಾ ಇದೆ. ಕಾಕಡ ಇದೆ, ಮಲ್ಲಿಗೆ ಇದೆ, ಮಳ್ಳೆ ಇದೆ, ಕನಕಾಂಬರ ನೋಡಿ, ಇದೆಲ್ಲ ಕನಕಾಂಬರ.
ಇಲ್ಲಿ ಆಲ್ಮೋಸ್ಟ್ ಹಿಂದುಗಡೆ ತರಕಾರಿ ಸೊಪ್ಪು ಮೂಲಂಗಿ ಆ ಥರದ್ದು ಎಲ್ಲ ಥರದ್ದು ಹಾಕ್ಕೊತಾರೆ. ಆದರೆ ಇವಾಗ ಸ್ವಲ್ಪ ಬೇಸಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ನೀರು ಬಿಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹಾಕಿಲ್ಲ. ಇದು ನೋಡಿ ಮಳ್ಳೆ, ಇದು ನಾನು ಬೆಂಗಳೂರಿಂದ ಬರಬೇಕಾದ್ರೆ ಬಂದು ಹೊಸಕೆರೆ ಬಸ್ ಸ್ಟಾಪಲ್ಲಿ ಇಳಿದಿದ್ದೆ. ನಮ್ಮೂರು ತವ್ರ ಮನೆ ಬಂದುಬಿಟ್ಟು ನೀಲೇಳಿ. ಹಾಗಲ್ಲಿ ಬಸ್ ಸ್ಟಾಪಲ್ಲಿ ಇಳಿದಿದ ತಕ್ಷಣವೇ ಮಾರ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನಾನೊಂದು ಮಳ್ಳೆ ಮತ್ತು ಒಂದು ಒಂದು ಕಾಕಡ ತೊಗೊಬಂದಿದ್ದೆ. ಅದನ್ನು ಇಲ್ಲಿ ನೆಟ್ಟಿರೋದು ನೋಡಿ. ಅದು ಆವಾಗಲೇ ತೋರಿಸಿದ್ದು ದೂರದಿಂದ, ಈಗ ಹತ್ರದಿಂದ ತೋರಿಸ್ತೀನಿ ಇದನ್ನು. ಎಷ್ಟೊಂದು ಅಂದರೆ ಸಿಕ್ಕಾಪಟ್ಟೆ ಬಿಟ್ಟಿದೆ. ನನಗಂತೂ ಇದು ನೋಡಿ ಫುಲ್ಲು ಖುಷಿನೇ ಆಗೋಯ್ತು. ಅಷ್ಟೊಂದು ಖುಷಿ. ಒಂದು ಫಲನ ಬೆಳೆದು ನಾವೇ ಹಾರ್ವೆಸ್ಟ್ ಮಾಡಿ ನಾವು ತಿಂದು ಮತ್ತು ಇನ್ನೊಬ್ರಿಗೂ ಕೊಡ್ತೀವಲ್ವ, ಅದರಲ್ಲಿರೋ ಒಂದು ಇದು ಖುಷಿ ಬೇರೆ ಯಾವುದ್ರಲ್ಲೂ ಇರೋದಿಲ್ಲ. ನಾನೆಲ್ಲ ನೋಡಿ ಚೆಕ್ ಮಾಡ್ತಾಯಿದ್ದೀನಿ. ಇದರಿಂದ ಹಲಸಿನಕಾಯಿದು ಏನೋ ಚಿಪ್ಸ್ ಮಾಡ್ತಾರೆ, ಅಂದರೆ ಹಣ್ಣಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ತೆಗೆದಿದ್ದಾದಮೇಲೆ ಕಟ್ ಮಾಡಿ ಎಲ್ಲ ಬಿಡಿಸ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಚಿಪ್ಸ್ ಮಾಡ್ತಾರೆ. ಅದು ತುಂಬ ಇಷ್ಟ. ನಾನು ಯಾವಾಗಲಾದರೂ ಒಂದು ಸರಿ ಈ ರೆಸಿಪಿ ಮಾಡೇ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ನೋಡೋಣ, ಸಾಧ್ಯವಾದರೆ ಟ್ರೈ ಮಾಡೇ ಮಾಡ್ತೀನಿ 100%. ಇದು ಅವಕ್ಯಾಡೋ, ಬಟರ್ ಫ್ರೂಟು. ಇದು ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ರೆಗ್ಯುಲರ್ ಜ್ಯೂಸ್ ಕುಡಿಯೋ ಸೆಂಟರ್ ಇದೆ ಒಂದು ಬಗಲ್ಗುಂಟೆಯಲ್ಲಿ, ಬೆಂಗಳೂರಲ್ಲಿ. ಅಲ್ಲೋಗಿ ಇದು ಬೀಜ ತೊಗೊಬಂದು ಇದು ಮಾಡಿದ್ದು. ಇದೆಲ್ಲ ಫುಲ್ಲು ಕನಕಾಂಬರ ಫ್ರೆಂಡ್ಸ್. ಈ ಕನಕಾಂಬರದಲ್ಲಿ ಚೆನ್ನಾಗಿ ನೀರು ಕೊಟ್ಬಿಟ್ರೆ ಬೇಸಿಗೆನಲ್ಲಿ ಸಖತ್ತು ಕನಕಾಂಬರ ಬಂದ್ಬಿಡುತ್ತೆ. ಇದು ನೋಡಿ ಮಚ್ಚೆ ಮಲ್ಲಿಗೆ ಅಂತ, ಅದಂತೂ ಎವ್ರಿ ಮಳೆಗಾಲ ಚಳಿಗಾಲ ಯಾವುದ್ರಲ್ಲಾದ್ರೂ ಬರ್ತಾನೆ ಇರುತ್ತೆ ಹೂವು. ಇದು ಮನೆ ಮುಂದೆಗಡೆದು ಏಳೆಕಾಯಿ ಗಿಡ. ಎಳಿಕಾಯಿ ಅಂತ ಹೇಳ್ತಾರೆ. ಇದರಲ್ಲಿ ಚಿತ್ರಾನ್ನದ ಗೊಜ್ಜು, ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಚಿತ್ರಾನ್ನದ ಗೊಜ್ಜು ಮಾಡೋದ್ರಲ್ಲಿ ಅಜ್ಜಿ ಮಾಡೋ ಚಿತ್ರಾನ್ನ ಅಂತಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ನಮ್ಮ ಹಸ್ಬೆಂಡ್ಗೆ. ಇದು ಬಂದುಬಿಟ್ಟು ಲೆಮನ್ ನಿಂಬೆ ಗಿಡ. ತುಂಬ ಪುಟ್ಟದು ಫ್ರೆಂಡ್ಸು, ಆದರೆ ನೋಡಿರಿ ಎಲ್ಲ ಫುಲ್ ಕಾಯಿ ಬಾರಕ್ಕೆ ಗಿಡ ಎಲ್ಲ ಜೋತು ಬಿದ್ದುಬಿಟ್ಟಿದೆ. ಕೈಯಲ್ಲಿ ಇಟ್ಕೊಂಡು ತೋರಿಸೋದಕ್ಕೆ ಆಗ್ತಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಐತೆ, ಒಂದು ಕಡೆ ಇದು ಏನದು ಕೆಂಜಗ ಬೇರೆ ಇದ್ದಾವೆ ನೋಡಿ. ಎಷ್ಟೊಂದು ಬಿಟ್ಟಿದೆ. ಇದು ಯಾವ ಥರ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಇವಾಗ ಸ್ವಲ್ಪ ಖಾಲಿ ಆಯಿತು ಅಂತಂದರೆ ಇದು ಅರ್ಧ ಇರೋವಾಗಲೇ ಹೂವು ಬಂದುಬಿಡುತ್ತೆ. ಹಾಗೆ ಗ್ಯಾರಂಟಿ ವಾಲರ್ ಬಂದಿದ್ರು. ಅಮ್ಮ ನಿನ್ಗೆ ಏನಾದರೂ ಇಷ್ಟ ಆದರೆ ತಗೋ ಅಂತ ಹೇಳಿದ್ರು. ನನಗೇನು ಬೇಡ, ನಿಮ್ಗೆ ಏನಾದರೂ ಬೇಕು ಅಂತಂದರೆ ತಗೊಳ್ಳಿ. ಅಮ್ಮಮ್ಮ ಆಗಲೇ ಚೈನ್ ಕೇಳ್ತಾಯಿದ್ರು ಅಪ್ಪಗೆ, ತಗೋ. ಏನಪ್ಪ ಎಲ್ಲಿ ಪೈಪ್ ಹಾಕೋದು ಹೊಸ ಕಟ್ಟಾಕಕ್ಕೆ? ತುಂಬ ಬಿಸಿಲಿರೋದ್ರಿಂದ ನಮ್ಮ ಮನೆಯಾಗ ಎಷ್ಟಿಗೂ ಕೂಡ ಮೈ ತೊಳಿಬೇಕು. ಹಾಗಾಗಿ ಅದನ್ನು ಇದು ಮಾಡ್ತಾಯಿದ್ವಿ ನೋಡಿ. ನನ್ನ ಮಗ ಇಲ್ಲಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ರಸ್ಕ್ ತಿನ್ನಿಸೋದು. ಅದಕ್ಕೆ ಸರಿಯಾಗಿ ನಮ್ಮ ಅಪ್ಪಾಜಿ ಬೇರೆ ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ, ಅವ್ರು ಬೇಕ್ರಿ ತಿಂಡಿ ಹಾಕ್ತಾರಂತೆ ಚೆನ್ನಾಗಿ ಫುಡ್ಡು. ಅದಕ್ಕೆ ಅಂದ್ಕೊಂಬಿಟ್ಟಿದ್ದಾರೆ. ಅಮ್ಮಂಗಿಂತ ಅಪ್ಪನೇ ಹಸುಗೆ ತುಂಬ ಇಷ್ಟ ಆಗೋದು. ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂತಂದರೆ, ಚಂದನ್ ಹೇಳ್ತಾ ಇದ್ದ ರಾಮು ಅಂತ ನಾನು ಇಡ್ತೀನಿ ಅಂತ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ಇಲ್ಲ ಇದು ರಾಮು ಅಲ್ಲ ಸೀತೆ ಅಂತ. ನೋಡಿ ಅವ್ರ ಮಗಳು, ಈಗ 2ನೇ ಮಗಳು ಸೀತೆ. ನಮಗೆ ಇವ್ರು ಬಂದಿರೋದು ಅಂತಂದರೆ ನಮಗೆ ತುಂಬ ಖುಷಿ ಇದೆ. ಚೆನ್ನಾಗಿ ಅದು ಆ ಅಪ್ಪನ ಗಾಡಿ ಸೌಂಡ್ ಬಂದಾಗ ಎಷ್ಟು ಆ್ಯಕ್ಟಿವ್ ಆಗಿಬಿಡುತ್ತೆ ಗೊತ್ತಾ. ನೋಡಿ ನನ್ನ ಮಗ ಕೂಡ ಮೈ ತೊಳಿತಾ ಇದ್ದಾನೆ. ಅವನಿಗೆ ತುಂಬ ಇಷ್ಟ ಈ ಥರ ಹಸುದು ಎಲ್ಲ ಇದು ಮಾಡೋಕ್ಕೆ. ಅದಕ್ಕೆ ಯಾರ ಅಜ್ಜಿ ಒದ್ದೆತು, ಹಿಂದೆ ಹೋಗಪ್ಪ ಅಂತಂದೇಳಿ ಕೇಳಲಿಲ್ಲ. ಅದಕ್ಕೆ ಸರಿ ಆಯಿತು ನಿನ್ನ ಮುಂದೆ ಅದೆಲ್ಲ ಆಗೋಕ್ಕಿಂತ ಮುಂಚೆಗೆ ಸ್ವಲ್ಪ ಹಸುಗೆಲ್ಲ ಇದನ್ನು ಮಾಡಿ ಮೇವಾಕಿ ಪಾಪ ತುಂಬ ಹಚ್ಕೊಂಡ್ಬಿಟ್ಟಿತ್ತು. ಅಪ್ಪಾಜಿ ಬೇರೆ ಇನ್ನೂ ಬಂದಿರಲಿಲ್ಲ ಅಂತಂದೇಳಿ ಅದನ್ನು ಇದು ಮಾಡ್ತಾಯಿದ್ವಿ. ಮಾತಾಡಿಸ್ಕೊಂಡು ನಮ್ಮ ಮನೆ ಸೀತಾಲಕ್ಷ್ಮಿನ ಹಾಗೆ ಇನ್ನೊಂದು ಸ್ವಲ್ಪ ತಗೊಂಡೋಗಿ ಮೇವು ಹಾಕ್ಬಿಟ್ಟು ಬರೋಣ ಅಂತ. ಬಾಯ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು